ನನ್ನ ಮುಖಾಂತರವಾಗಿ ಯೇಸು ಹೇಳ್ತಾನೆ, ಯೇಸುವನ್ನು ನಂಬುವರಾಗಿರಿ. ನಿಮ್ಮ ಪರಿಸ್ಥಿತಿ ಮೀರಿ ಹೋಯ್ತಾ, ನಿಮ್ಮ ಜೀವನ ಸೋತು ಹೋಯ್ತಾ, ಸಹಾಯ ಮಾಡೋರೆಲ್ಲ ಕೈ ಬಿಟ್ಬಿಟ್ರ, ಜೊತೆಗಿರ್ತಾನವರೆಲ್ಲ ನಿನ್ನ ಕೈ ಬಿಟ್ಟು ಹೋದರ, ಸಹಾಯ ಮಾಡೋರೆಲ್ಲ ನಿನ್ನ ಕೈ ಬಿಟ್ಟು ಹೋದರ, ಭಯ ಪಡಬೇಡ. ಯೇಸುವನ್ನು ನಂಬುವನಾಗು. ಯೇಸುವಿನ ಜೀವನದಲ್ಲಿ ಮಾಡುತ್ತಾನಂತ ನಂಬುವನಾಗು. ವೈದ್ಯರು ಹೇಳ್ಬಿಟ್ರ, ಡಿಕ್ಲೇರ್ ಮಾಡಿಬಿಟ್ರ, ನೀನು ರೋಗ ಸೌಖ್ಯ ವೈದ್ಯರು ಹೇಳ್ಬಿಟ್ರ, ಬಂಧುಗಳು ಕೂಡ ಹೇಳ್ಬಿಟ್ರ, ಊರ್ ಜನ ಹೇಳ್ಬಿಟ್ರ, ನೀನು ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ಬಿಟ್ರ, ನಿನ್ನ ಮೇಲಕ್ಕೆ ಬರುವುದಿಲ್ಲ ಅಂತ ಹೇಳ್ಬಿಟ್ರ. ದೇವರ ಆತ್ಮ ನನ್ನ ಮುಖಾಂತರವಾಗಿ ನಿಮಗೆಲ್ಲರಿಗೂ ಹೇಳುತ್ತಿದ್ದಾನೆ, ನೀನು ಭಯ ಪಡಬೇಡ, ಸೋತು ಹೋಗಬೇಡ. ಅಂದು ಜನರಿಗೆ ಯೇಸು ಬಂದು ತನ್ನ ಶಿಷ್ಯರಿಗೆ ನೀನು ಸಮಾಧಾನವಾಗಿ ಹೇಳಿದ ಹಾಗೆ ನನ್ನ ಮುಖಾಂತರವಾಗಿ ಇಲ್ಲಿ ಸೇರಿ ಬಂದ ಎಲ್ಲಾ ಮಕ್ಕಳಿಗೂ ನಿಮ್ಮದು ಏನೇ ಪ್ರಾಬ್ಲಮ್ ಆಗಿರಲಿ, ಏನೇ ಜೊತೆಯಾಗಿ ಏನೇ ಸಂಕಟ ಇರಲಿ, ಯಾವುದೇ ಹೋರಾಟ ಇರಲಿ, ಅಂದು ಶಿಷ್ಯರ ಒಳಗಡೆ ಪುನರುತ್ಥಾನ ದಿನ ಯೇಸು ಬಂದು ಹೇಳಿ ಸಮಾಧಾನವಾದ ಹಾಗೆ ಇಂದಿಗೂ ನನ್ನ ಮುಖಾಂತರವಾಗಿ ಯೇಸು ನಮಗೆ ಹೇಳುತ್ತಾನೆ, ನಮಗೆ ಸಮಾಧಾನವಾಗುತ್ತದೆ, ಕೇಡುಗಳು ಬಿಟ್ಟು ಹೋಗುತ್ತವೆ, ದುಃಖಗಳು ಹೊರಟು ಹೋಗುತ್ತವೆ, ರೋಗಗಳು ಮಾಯವಾಗುತ್ತವೆ, ಅವಮಾನಗಳು ಬದಲಾಗುತ್ತವೆ, ಕೇಡುಗಳು ಬಿಟ್ಟು ಹೋಗುತ್ತವೆ. ನೀನು ಸಾಲ ಇಲ್ಲದವನಾಗಿರುತ್ತೆ, ಅವಮಾನ ಇಲ್ಲದವನಾಗಿರುತ್ತೆ, ನೋವುಗಳು ಇಲ್ಲದವನಾಗಿರುತ್ತೆ, ಕಷ್ಟ ಇಲ್ಲದವನಾಗಿರುತ್ತೆ, ಪರಲೋಕದ ಯೇಸು ಮಗನಾಗಿರುತ್ತೆ. ನೀನು ನಂಬುವವನಾಗಿರಬೇಡ, ನಂಬುವನಾಗು, ನಂಬಿ ನಡೆಯುವನಾಗು. ಲೋಕ ಏನೇ ಹೇಳಲಿ, ಜನರು ಏನೇ ನಿನ್ನ ದೋಷವನ್ನು ಮಾಡಲಿ, ಜನರು ಯಾವುದೇ ಕೆಟ್ಟ ಮಾತುಗಳು ಹರಿಸುವರಾಗಲಿ, ಕೆಟ್ಟ ಕೆಟ್ಟ ವಿಚಾರ ಹೇಳಿ ಚುಚ್ಚಿ ಚುಚ್ಚಿ ಮಾತನಾಡುವರಾಗಲಿ, ಇದರ ಮಧ್ಯದಲ್ಲಿ ಕೂಡ ನೀನು ನಂಬುವನಾಗಿರು. ನನ್ನ ಯೇಸು ನನ್ನನ್ನು ಮಾಡುತ್ತಾನೆ, ಆತನ ಚಿತ್ತವನ್ನು ನನ್ನ ಜೀವನದಲ್ಲಿ ಇಟ್ಟಿದ್ದಾನು, ಅದನ್ನು ಮಾಡೇ ಮಾಡುತ್ತಾನೆ. ನಂಬುವರಾಗಿರಿ, ನಂಬುವರಾಗಿರಿ. ಕರ್ತನ ಶಕ್ತಿ, ಪುನರುತ್ಥಾನದ ಶಕ್ತಿ ಒಬ್ಬೊಬ್ಬರ ಜೀವಿತಗಳನ್ನು ಮುಟ್ಟುತ್ತಾ ಇದೆ, ಒಬ್ಬೊಬ್ಬರ ಜೀವಿತಗಳು ಬದಲಾಗುತ್ತಾ ಇದೆ. ಒಳಗಡೆ ಪುನರುತ್ಥಾನದ ಶಕ್ತಿ ಇಲ್ಲಿ ನಮ್ಮನ್ನು ಚಲಿಸುತ್ತಾ ಇದೆ. ನಾನು ಅದನ್ನು ಅನುಭವಿಸುತ್ತಾ ಇದ್ದೀನಿ, ನಾನು ಅದನ್ನು ಗ್ರಹಿಸಲಾಗುತ್ತಿದ್ದೀನಿ, ನಾನು ಅನುಭವಿಸಲಾಗುತ್ತಿದ್ದೀನಿ. ಸೋಲುಗಳು ಬರಲಿ, ಸಮಸ್ಯೆಗಳು ಬರಲಿ, ಹೋರಾಟಗಳು ಬರಲಿ, ಏನೇ ಆಗಲಿ, ಇದರ ಮಧ್ಯದಲ್ಲಿ ನೀನು ತೋವನ ಹಾಗೆ ನಂಬುವನಾಗಿರಬೇಡ, ನಂಬುವನಾಗು. ಆಗುತ್ತಂದ್ರೆ ಅದು ಆಗುತ್ತೆ, ಇನ್ನು ಆಗುದಿಲ್ಲ ಅಂದ್ರೆ ಅದು ಆಗುದಿಲ್ಲ. ಅದಕ್ಕೆ ನೀನು ಬಾಯಿಂದ ಹೇಳಿ ನಂಬುವನಾಗು. ಎಲ್ಲ ಪ್ರಯತ್ನ ಮೀರಿದವಲ್ರಿ, ನೀವು ಮಾಡೋ ಪ್ರಯತ್ನ ಎಲ್ಲ ಮೀರಿತಿಲ್ರಿ, ಎಲ್ಲ ನೀವು ಸೋತೋಗಿದ್ರಿಲ್ರಿ, ಇನ್ನು ಮಾಡಿ ವೇಷಿದ್ದಲ್ರಿ. ಈ ನನ್ನ ಯೇಸು ಮಾತು ನಂಬಿಕೆ ಇಟ್ಟು ಯೇಸು ಮೇಲೆ ಭಾರ ಹಾಕಿರಿ, ಯೇಸು ಮೇಲೆ ನಿಮ್ಮ ನೋಡ್ರಿ, ಅದ್ಭುತಗಳನ್ನು ನಂಬೋರಾಗಿರಿ. ಯೇಸು ನಿಮ್ಮೊಟ್ಟಿಗೆ ನಡೆದು ನಿಮ್ಮ ಸರಿಯಾದ ಮಾರ್ಗದಲ್ಲಿ ನಡೆಸಿ ನಿಮ್ಮೊಟ್ಟಿಗೆ ಯೇಸು ವಾಸವಾಗಿರುತ್ತಾರೆ. ಯಾರು ತೊರಳಿ ಹೋದರು, ಯಾರನ್ನು ಅವಮಾನ ಮಾಡಿದರು, ಅವರೆಲ್ಲ ಒಂದು ನಿನ್ನೊಟ್ಟಿಗೆ ಬರುತ್ತಾರೆ. ನನ್ನ ಜೀವನದಲ್ಲಿ ನನ್ನೊಟ್ಟಿಗೆ ಅವರು ಬಂದಿದ್ದಾರೆ, ನನಗೆ ಕಳೆದುಕೊಂಡು ಸಮಾಧಾನ ನನಗೆ ಕೊಟ್ಟಿದ್ದಾರೆ. ದುಃಖಪಟ್ಟ ದಿನಗಳೆಲ್ಲ ಸಂತೋಷವಾಗಿ ನನಗೆ ಮಾರ್ಪಟ್ಟಿದ್ದೇವೆ. ನನ್ನ ಸಂಗಡ ಇದ್ದ ಯೇಸು ನನ್ನ ಸಭೆಯವರೆಲ್ಲರ ಒಟ್ಟಿಗೂ ಯೇಸು ಇರುತ್ತಾನೆ. ತೋಮನಿಗೆ ಎಂದು ಹೇಳಿದನು, ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರೇ ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದರೆಂದ ನಂಬಿದಿ, ನೋಡದೆ ನಂಬದವರು ಧನ್ಯರು. ತೋಮನಿಗೆ ಒಂದು ಸಾರಿ ಮಾತಿಗೆ ಹೇಳ್ಬಿಟ್ಟ, ನೀನು ನನ್ನನ್ನು ನೋಡಿ ನಂಬಿದೆ, ನನ್ನ ಯಾರು ನೋಡೋದೆ ನೋಡಿಲ್ಲದೆ ನಾನು ನಂಬಿದಲ್ಲ, ಅವರು ಧನ್ಯರು. ಪರಿಸ್ಥಿತಿ ಏನೇ ಇರಲಿ, ಹೋರಾಟ ಏನೇ ಇರಲಿ, ನಂಬ್ರಿ, ಯೇಸು ಇದ್ದಂತ ನಂಬ್ರಿ. ನಂಬಿಕೆ, ನಿಮ್ಮ ನಂಬಿಕೆ 100% ಇರಬೇಕು, ಗಟ್ಟಿಯಾದ ನಂಬಿಕೆ ಇರಬೇಕು. ಅದಾಗುತ್ತಂದ್ರೆ ಅದು ಜೀವನದಲ್ಲಿ ಹಾಗೆ ಆಗುತ್ತೆ. ನಾನು ಮುಂದೆ ಹೋಗಿ ಸಾಕ್ಷಿಯಾಗಿ ಹೇಳುತ್ತೇನೆ, ಅದು ಆಗುತ್ತಂದ್ರೆ ಅದು ಆಗುತ್ತದೆ. ಇಲ್ಲಿ ಯೇಸು ಹೇಳಿದ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು. ನೋಡದೆ ನಂಬಿದವರು ಧನ್ಯರು. ನಂಬ್ರಿ, ಎಲ್ಲಾ ಕಾರ್ಯಗಳು ನಂಬ್ರಿ, ಎಲ್ಲಾಗಳನ್ನ ಯೇಸು ಒಳ್ಳೆದನ್ನು ನಂಬ್ರಿ, ಒಳ್ಳೆ ಮಾರ್ಗ ಹಿಡಿರಿ, ಒಳ್ಳೆ ಅನುಭವಗಳು ಹೋಗ್ರಿ, ಒಳ್ಳೆ ಪಾಠಗಳನ್ನು ಕಲಿರಿ.
ಯೇಸು ಸ್ವಾಮಿ ನನ್ನ ನಿನಗೋಸ್ಕರ ಅವರು ಎದ್ದು ಬಂದಿದ್ದಾರೆ. ಆಮೆನ್. ನನ್ನ ನಿನ್ನ ಜೀವನ ಅದ್ಭುತ ಮಾಡೋದಕ್ಕಾಗಿ ಎದ್ದು ಬಂದಿದ್ದಾರೋ. ಯಾರು ಆತನ ಕೂಗುತ್ತಾರೋ, ಯಾರು ಆತನ ಕರೆಯುತ್ತಾರೋ, ಯಾರು ಆತನ ನೋಡುತ್ತಾರೋ, ಯಾರು ಆತನ ದೃಷ್ಟಿಸುತ್ತಾರೋ ಅವರ ಮಧ್ಯದಲ್ಲಿ ಯೇಸು ವಾಸ ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.